ಒಂದ್ ರೀತಿ ನುಂಗಲಾರದ ತುತ್ತಾಗಿತ್ತು ಭಾರತೀಯ ಜನತಾ ಪಕ್ಷದವರಿಗೆ ಮೊನ್ನೆ ನಡೆದಂತಹ ಕನಕನ ಇಶ್ಯೂ. ಕಗ್ಗಂಟಾಗಿತ್ತು ಈ ಕನಕಾಗ್ನಿ, ಕಡೆಗೂ ಕೂಡ ಶಮನವಾಗಿದೆ. ಕನಕಶ್ರೀ ಹಾಗೂ ಸಚಿವ ಮಾಧುಸ್ವಾಮಿ ನಡುವಿನ ಸಕ್ಸಸ್ ಒಂದ್ ರೀತಿ ಸಂಧಾನ ಕೂಡ ಚೆನ್ನಾಗಾಯ್ತು. ಇತ್ತ ಸಭೆಯಲ್ಲಿ ಸಂಧಾನವಾಗುವ ಮುಂಚೆನೆ ಹುಳಿಯೂರಿನಲ್ಲಿ ಕನಕನ ತಾತ್ಕಾಲಿಕ ಬೋರ್ಡ್ ಕೂಡ ಹಾಕಲಾಗಿದೆ. ಯಾವುದೇ ಜನಾಂಗಕ್ಕೆ ಅವಮಾನ ಮಾಡುವಂತ ಮನುಷ್ಯ ಅಲ್ಲ. ಕಣ್ಣಂಚಿನಲ್ಲಿ ಕಣ್ಣೀರನ್ನ ಕಂಡಿದ್ದು ನಾನು ನೋಡಿದೆ. ಕಾನೂನು ಸಚಿವ ಮಾಧುಸ್ವಾಮಿ ಹಚ್ಚಿದ ಕನಕನ ಕಿಡಿ ಸದ್ಯ ತಣ್ಣಗಾಗಿದೆ. ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ಹೊತ್ತಿದ್ದ ಕನಕಾಗ್ನಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಕಾಗಿನೆಲೆ ಪೀಠದ ಶ್ರೀಗಳ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಅತ್ತ ಸಂಧಾನ ಸಭೆ ಶುರುವಾಗಿದ್ದಾಗಲೇ ಇತ್ತ ಹುಳಿಯಾರಿನ ವಿವಾದಿತ ಜಾಗದಲ್ಲಿ ತಾತ್ಕಾಲಿಕವಾಗಿ ಕನಕನ ಬೋರ್ಡ್ ಕೂಡ ತಲೆ ಎತ್ತಿದೆ. ವೃತ್ತ ನಿರ್ಮಾಣಕ್ಕೂ ಕಾನೂನು ಸಚಿವರು ಅಸ್ತು ಅಂದಿದ್ದಾರೆ. ಈ ಮೂಲಕ ಬೈ ಎಲೆಕ್ಷನ್ ಸಮಯದಲ್ಲಿ ಬಿಜೆಪಿಗೆ ಅಂಟಿಕೊಂಡಿದ್ದ ಅನಗತ್ಯ ವಿವಾದವೊಂದು ಶಮನಗೊಂಡಿದೆ. ನಾನು ಯಾವತ್ತೂ ಆ ವೃತ್ತಕ್ಕೆ ಕನಕದಾಸ ಹೆಸರಿಡ್ಲಿಕ್ಕೆ ಅರ್ಚನೆ ಮಾಡೋದನ್ನಲ್ಲ. ಬಾಯಿ ತಪ್ಪು ಸ್ವಾಮಿಗಳಿಗೆ ಕೆಟ್ಟ ಪದ ಬಳಸಿಲ್ಲ. ಯಾಕಂಗಂದ್ರೆ ಗೊತ್ತಿಲ್ಲ. ಅವ್ರ ಸಮಕ್ಷಮ ಹೇಳ್ತಿದ್ದೀನಿ. ಸಮಕ್ಷಮ ಇದ್ದಾಗ ನನಗೆ ಮಾತಾಡೋಕೆ ಸ್ವಲ್ಪ ಅಡಚಣೆ ಆದಾಗ ನಾನು ಏರ್ಧ್ವನಿಲಿ ಮಾತಾಡಿದೆ. ಬಿಡಿ, ನನಗೂ ಮಾತಾಡಕ್ ಬಿಡಿ, ನಿಮ್ ಮಾತು ಕೇಳಿಲ್ವಾ, ಯಾಕೆ ಹಿಂಗ್ ವರ್ತಿಸ್ತೀರಾ ಅನ್ನೋದು ಬಿಟ್ರೆ, ಸ್ವಾಮೀಜಿ ಎದುರಿಗೆ ನಾನು ಹೇಳ್ತಿದ್ದೀನಿ, ನಾನು ಯಾವುದೇ ಸ್ವಾಮೀಜಿಗೆ ಯಾವುದೇ ಜನಾಂಗಕ್ಕೆ ಅವಮಾನ ಮಾಡುವಂತ ಮನುಷ್ಯ ಅಲ್ಲ. ಸಂಧಾನ ಸಭೆ ಬಳಿಕ ಮಾತನಾಡಿದ ಈಶ್ವರಾನಂದ ಸ್ವಾಮೀಜಿ, ಮಾಹಿತಿ ಕೊರತೆಯಿಂದ ಗೊಂದಲ ಏರ್ಪಟ್ಟಿತ್ತು. ಇದೀಗ ಕನಕದಾಸರ ವೃತ್ತ ನಿರ್ಮಿಸಲು ಎಲ್ಲರೂ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ರು. ಸಂಧಾನ ಸಭೆ ವೇಳೆ ಸಚಿವರ ಕಣ್ಣಾಲಿ ನೋಡಿಯೇ ನನಗೆ ಸತ್ಯ ಅರಿವಾಯಿತು ಎಂದಿದ್ದಾರೆ ಕಾಗಿನೆಲೆ ಶ್ರೀ. ಸ್ವಲ್ಪ ಅಧಿಕಾರಿಗಳ ಒಂದು ಮಿಸ್ಗೈಡ್ ಮಾಡಿದ್ರಿಂದ ಸ್ವಲ್ಪ ಅಲ್ಲಿ ಗೊಂದಲ ಆಗಿದ್ದು ನಿಜ. ಸ್ವತಃ ಮಾಧುಸ್ವಾಮಿಯವರೇ ಅಲ್ಲಿ ಮುಂದೆ ನಿಂತು ಆ ಕನಕ ವೃತ್ತವನ್ನು ಇವತ್ತು ಮರುಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು ಸತಿ ಅವರು ಕಣ್ಣಂಚಿನಲ್ಲಿ ಕಣ್ಣೀರನ್ನ ಕಂಡಿದ್ದು ನಾನು ನೋಡಿದೆ. ಹಾಗಾಗಿ ಅವರು ಭಾವುಕರಾಗಿ ನಾನು ಆ ತರ ಇಲ್ಲ ಸ್ವಾಮೀಜಿ, ನಂತ ಆ ತರ ಉದ್ದೇಶ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳೋದ್ರ ಮೂಲಕ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಕನಕದಾಸ ವೃತ್ತ, ಸಿಎಂ ಕೂಡ ಹೇಳಿದ್ದಾರೆ, ನಾವು ಕೂಡ ಹೇಳ್ತಿದ್ವಿ, ಇಮ್ಮಿಡಿಯೇಟ್ ಆಗಿ ಅಲ್ಲಿ ಕನಕದಾಸ ವೃತ್ತದಲ್ಲಿ ಬೋರ್ಡ್ ಅನ್ನು ಹಾಕಕ್ಕೆ ಅವಕಾಶವನ್ನ ಮಾಡಿಕೊಡಿ, ಅದನ್ನ ಇಲ್ಲಿ ಮುಗಿಸಿ ಅಂತಂದೇಳಿ. ಇದಕ್ಕೂ ಮುನ್ನ ಮಾಧುಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿ ಹುಳಿಯಾರು ಬಂದ್ ಮಾಡಲಾಗಿತ್ತು. ದುರ್ಗಾ ಪರಮೇಶ್ವರಿ ದೇವಾಲಯದಿಂದ ಬೈಕ್ ರ್ಯಾಲಿ ಮಾಡಿ ಸಚಿವ ಮಾಧುಸ್ವಾಮಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಟೈರ್ಗಳಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ಯಡಿಯೂರಪ್ಪ ಆದೇಶವೋ ಅಥವಾ ಕುರುಬ ಸಮುದಾಯದ ಆಕ್ರೋಶದ ಪರಿಣಾಮವೋ ಸಚಿವ ಮಾಧುಸ್ವಾಮಿ ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ಮೂಲಕ ಬೈ ಎಲೆಕ್ಷನ್ ವೇಳೆ ಬಿಜೆಪಿಗೆ ಕಪ್ಪು ಚುಕ್ಕೆಯಾಗಿದ್ದ ವಿವಾದವೊಂದಕ್ಕೆ ಇತಿಶ್ರೀ ಹಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೈ ಎಲೆಕ್ಷನ್ ಎನ್ನುವ ಈ ಮಿನಿ ಸಮರದ ಅಂತಿಮ ಹಣಾಹಣಿಗೆ ಅಖಾಡ ಕೂಡ ರೆಡಿಯಾಗಿದೆ. ಕದನ ಕಣದಲ್ಲಿ ಜೆಡಿಎಸ್ನ 2 ವಿಕೆಟ್ ಡಮಾರ್. ಅಥಣಿಯಲ್ಲಿ ಗುರು ದಾಸ್ಯಾಳ, ಹಿರೇಕೆರೂರಿನ ಶಿವಾಚಾರ್ಯ ಶ್ರೀಗಳು ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಈ ಮೂಲಕ ಚುನಾವಣಾ ಕಣದಿಂದ ಇಬ್ಬರನ್ನೂ ಕೂಡ ಸರಿಸೋದಕ್ಕೆ ಬಿಜೆಪಿ ಮಾಡಿದ್ದ ಪ್ಲಾನ್ ಕೊನೆಗೂ ಸಕ್ಸಸ್ ಆಯಿತು. ಅಂದು ಬಂಡದ್ದು ಬಂಡಾಯ, ಇಂದು ನಾಮಪತ್ರ ವಾಪಸ್. ಅಥಣಿಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳ ಕಣ್ಣೀರು, ಕಣದಿಂದ ಹಿಂದೆ ಸರಿದ ಶಿವಾಚಾರ್ಯ ಸ್ವಾಮೀಜಿ. ಎಲೆಕ್ಷನ್ ಅಂದ ಮೇಲೆ ಅಭ್ಯರ್ಥಿಗಳ ಬಂಡಾಯ, ನಂತರ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಈ ಉಪಸಮರದಲ್ಲೂ ಇದೇ ಆಗಿದೆ. ಅಂದು ರೆಬೆಲ್ ಆಗಿ ನಾಮಪತ್ರ ಸಲ್ಲಿಸಿದ್ದ ಅಭ್ಯರ್ಥಿಗಳು ಇಂದು ಸಂಧಾನಕ್ಕೆ ಮಣಿದು ವಾಪಸ್ ಪಡೆದಿದ್ದಾರೆ. ಜೆಡಿಎಸ್ನಿಂದ ಹಿರೇಕೆರೂರಿನಲ್ಲಿ ಕಣಕ್ಕಿಳಿದಿದ್ದ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ನಾಮಪತ್ರ ವಾಪಸ್ ಪಡೆದು ಕಣದಿಂದ ಹಿಂದೆ ಸರಿದಿದ್ದಾರೆ. ಮುಖ್ಯಮಂತ್ರಿಯ ಪ್ರತಿನಿಧಿಯಾಗಿ ರಾಘವೇಂದ್ರ ಅವರು ಅದಕ್ಕೆ ಭರವಸೆಯನ್ನು ನೀಡಿದರು. ನಿಮ್ಮ ಇಷ್ಟಾರ್ಥಗಳು ಯಾವುದೋ ಒಂದು ಮೂಲಕ ಅನುಷ್ಠಾನವಾದರೆ ನೀವು ನಾಮಪತ್ರವನ್ನು ಹಿಂತೆಗೆಯಬಹುದಲ್ಲ ಅನ್ನುವಂಥ ಆಲೋಚನೆಗಳನ್ನು ಅವರು ತಿಳಿಸಿದಾಗ ನಾವು ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಯಿತು. ಇತ್ತ ಅಥಣಿಯಲ್ಲಿ ಬಿಜೆಪಿಗೆ ಶಾಕ್ ಕೊಟ್ಟು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಗುರುದಾಸ್ಯಾಳ ಯೂಟರ್ನ್ ಆಗಿದ್ದಾರೆ. ಡಿಸಿಎಂ ಲಕ್ಷ್ಮಣ ಸವದಿ ಸಂಧಾನಕ್ಕೆ ಮಣಿದ ಗುರುದಾಸ್ಯಾಳ ಕಡೆಗೂ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದು ನಾಳೆಯಿಂದಲೇ ಬಿಜೆಪಿ ಪರ ಪ್ರಚಾರ ಮಾಡ್ತೇನೆ ಅಂದಿದ್ದಾರೆ. ಉಪಚುನಾವಣೆಯಲ್ಲಿ ನಿಂತು ನಾವು ಸ್ಪರ್ಧೆ ಮಾಡಬೇಕು ಅನ್ನೋ ಇಚ್ಛೆ ಬಂದಿತ್ತು, ನಿಂತಿದ್ದೀವಿ. BS ಯಡಿಯೂರಪ್ಪನವರ ಒಂದು ಆದೇಶದ ಮೇರೆಗೆ ನಾವು ನಾಮಿನೇಷನ್ ವಾಪಸ್ ತೆಗೆದುಕೊಂಡಿದ್ದೀವಿ. ಇತ್ತ ಅಥಣಿಯಲ್ಲೂ ಕಾಂಗ್ರೆಸ್ಗೆ ಬಂಡಾಯವೆದ್ದು ನಾಮಪತ್ರ ಸಲ್ಲಿಸಿದ್ದ 7 ಅಭ್ಯರ್ಥಿಗಳು ಯೂಟರ್ನ್ ಆಗಿದ್ದಾರೆ. ಎಂಬಿ ಪಾಟೀಲ್ ಸಂಧಾನದ ಬಳಿಕ ಶಹಜಹಾನ್ ಡೋಂಗರಗಾಂವ, ಸದಾಶಿವ್ ಬುಟಾಳಿ, ಸುರೇಶ್ ಪಾಟೀಲ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಈ ವೇಳೆ ಶಹಜಹಾನ್ ಡೋಂಗರಗಾಂವ ಕಣ್ಣೀರು ಹಾಕಿದ್ರು. 7 ಜನ ನಾಮಪತ್ರ ಹಿಂದೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆ. ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಅನುಭವಿಸ್ತಿದ್ದಾರೆ. ಎಷ್ಟೇ ನಮ್ಮ ವೈಮನಸ್ಸುಗಳಿರಲಿ, ಅದೆಲ್ಲವನ್ನ ನಾವು ಬದಿಗೊಟ್ಟು ಸಹಕಾರ ಮಾಡ್ತೀವಿ. ಸಾಮೂಹಿಕ ನಾಯಕತ್ವದಲ್ಲಿ ನಾವು ಇಲ್ಲಿ ಅಥಣಿಯಲ್ಲಿ ಚುನಾವಣೆಯನ್ನ ಅತ್ಯಂತ ಹೆಚ್ಚಿನ
ಒಂದು ಬಹುಮತದಲ್ಲಿ ಇವತ್ತು ದಿವಸ ನಾವು ಗೆಲ್ತೀವಿ. ಇನ್ನು ಬಿಜೆಪಿ ನಾಯಕರು ಎಷ್ಟೇ ಒತ್ತಾಯ ಮಾಡಿದ್ರೂ ಗೋಕಾಕ್ ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಮಾತ್ರ ನಾಮಪತ್ರ ವಾಪಸ್ ಪಡೆದಿಲ್ಲ. ಪೂಜಾರಿ ಮನವೊಲಿಕೆಗೆ ಬಂದಿದ್ದ ಮಹಂತೇಶ್ ಕವಟಗಿ ಮಠ ಸಹ ಬಂದ ದಾರಿಗೆ ಸುಂಕವಿಲ್ಲ ಅಂದ ಹಾಗೆ ವಾಪಸ್. ಸಿಎಂ ಬಿಎಸ್ವೈ ಕರೆಗೂ ಪೂಜಾರಿ ನೋ ರೆಸ್ಪಾನ್ಸ್ ಅಂದರು. ನನ್ನ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಆಸ್ಪದ ಇಲ್ಲದಂತ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿತ್ತು. ಮನಕರಿಗೆ ನಾಮಪತ್ರ ಹಿಂಪಡೆಬಾರದು ಅನ್ನುವಂಥ ಮನೋಭಾವನೆಯಿಂದ ಇವತ್ತು ನನಗೆ ದಿಗ್ಬಂಧ ಹಾಕಿದ್ರು. ಬಹುಶಃ ಆ ಅಭಿಮಾನಕ್ಕೆ ಅಥವಾ ಆ ಜನರ ಭಾವನೆಗಳಿಗೆ ವ್ಯತಿರಿಕ್ತವಾಗಿ ನಡ್ಕೊಳ್ಳಬಾರದು ಅನ್ನೋದು ನನ್ನ ಮನಸ್ಸಿಗೂ ಸಹಿತ ಖಾತ್ರಿಯಾಗಿದೆ. ಬಹುಶಃ ಇನ್ನು ಏನಿದ್ರು ಸಹ ಚುನಾವಣೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಅಂದ್ರೆ ಬಂಡಾಯವಾಗಿ ಹೊಸಕೋಟೆಯಿಂದ ಅಖಾಡಕ್ಕಿಳಿದಿದ್ದ ಶರತ್ ಬಚ್ಚೇಗೌಡ ಹಾಗೂ ವಿಜಯನಗರದಿಂದ ಸ್ಪರ್ಧೆ ಮಾಡಿರುವ ಕವಿರಾಜ್ರನ್ನ ಬಿಜೆಪಿ ಈಗ ಉಚ್ಚಾಟನೆ ಮಾಡಿದೆ. ಎಷ್ಟೇ ಸಂಧಾನ ಮಾಡಿದ್ರೂ ಕೂಡ ನಾಮಪತ್ರವನ್ನು ವಾಪಸ್ ಪಡೆಯದಿದ್ದಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಿ ಬಿಜೆಪಿ ಆದೇಶವನ್ನು ಹೊರಡಿಸಿದೆ. ಈ ಬಗ್ಗೆ ಮಾತನಾಡಿದ ಶರತ್, ನಾಮಪತ್ರ ವಾಪಸ್ ಪಡೆಯುವಂತೆ ಯಾರು ಮನವಿ ಮಾಡಿಲ್ಲ, ಒತ್ತಡವೂ ಬಂದಿಲ್ಲ. ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಬ್ಬರು ಕೂಡ ನನಗೆ ಎದುರಾಳಿಗಳು, ಯಾರನ್ನು ನಿರ್ಲಕ್ಷಿಸಲ್ಲ ಅಂತ ಹೇಳಿಕೆ ಕೊಟ್ಟರು. ಅಧಿಕೃತವಾಗಿ ನಮಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಕ್ರಮ ಸಂಖ್ಯೆ ಮತ್ತೆ ಚಿಹ್ನೆ ಅಲಾಟ್ಮೆಂಟ್ ಆಗಿದೆ. ಕ್ರಮ ಸಂಖ್ಯೆ 15 ಚಿಹ್ನೆ ಕುಕ್ಕರ್ ಆಗಿ ಬಂದಿದೆ ನಮಗೆ. ಇವತ್ತು ಅದ್ರ ಜೊತೆಗೆ ಏನು ಡೌಟ್ ಇತ್ತೋ, ಹಿಂಪಡಿತಾರೋ ನಿಲ್ತಾರೋ ಇಲ್ಲೋ, ವಿಡ್ರಾಲ್ ಆಗ್ಬೋದೋ ಏನೋ, ಅದಕ್ಕೆಲ್ಲ ಒಂದು ತೆರೆ ಬಿಟ್ಟಂಗಾಗಿದೆ. ಎಲೆಕ್ಷನ್ ಅಲ್ಲಿ ಅಥವಾ ಯಾವುದೇ ಒಂದು ಕಾಂಟೆಸ್ಟ್ ಅಲ್ಲಿ ಯಾವೊಂದು ಅಪೋನೆಂಟ್ನು ಕೂಡ ನಾವು ಹಗುರವಾಗಿ ತಗೋಬಾರ್ದು. ಆದ್ರಿಂದ 2 ಅಪೋನೆಂಟ್ಗಳನ್ನು ಕೂಡ ನಾವು ಪ್ರಭಾವಿ ಅಪೋನೆಂಟ್ಗಳಿದ್ದಾರೆ. ಅದಕ್ಕೆ ನಾವು ತಾಲೂಕಿನ ನಮ್ಮ ಕಾರ್ಯಕರ್ತರಿಗೆಲ್ಲ ನಾವು ಹೇಳ್ತಿರ್ತಕ್ಕಂಥದ್ದರೆ, ನಾವು ನಮ್ಮ ವೋಟ್ ಶೇರ್ ಏನಿತ್ತು ಲಾಸ್ಟ್ ಟೈಮ್ ಅದಕ್ಕಿಂತ ನಾವು ಹೆಚ್ಚಿನ ಮತ ತಗೊಳ್ಳೋಕೆ ನಾವು ಟ್ರೈ ಮಾಡೋಣ. ಕಾಂಗ್ರೆಸ್ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ರೆ ಅಭ್ಯರ್ಥಿಗಳನ್ನ ಹಾಕ್ತಿದ್ದೇವಾ ಹೀಗಂತ ಜೆಡಿಎಸ್ನ ವರಿಷ್ಠ ದೇವೇಗೌಡರ ಪ್ರಶ್ನೆ ಕೂಡ ಇದು. 12 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಮಾಡ್ತೇನೆ, ಮನೆಯಲ್ಲಿ ಕೂರಲ್ಲ, ನಾಳೆಯಿಂದನೇ ಪ್ರಚಾರ ಶುರು ಮಾಡ್ತೀನಿ ಅಂತ ದೇವೇಗೌಡರು ಹೇಳಿಕೆ ಕೊಟ್ಟರು. ನಾವೆಲ್ಲ ಕಡೆ ಸೀರಿಯಸ್ ಆಗಿ ಮಾಡ್ತೀವಿ. ಈ 12 ಕ್ಷೇತ್ರದಲ್ಲಿ ನಾವು ಹೋರಾಟ ಮಾಡೋದು, ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಅನ್ನೋದು, ಅದ್ರೊಳಗೆ ಯಾವ ಕಿಂಚಿತ್ತೂ ನಾವು ಹೋರಾಟದಲ್ಲಿ ಹಿಂದೆ ಬೀಳೋದಿಲ್ಲ ಅಂತ ಹೇಳಿ 2 ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಅವ್ರ ವಿರುದ್ಧವಾಗಿ ನೇರ ಹೋರಾಟ ಮಾಡ್ತಕ್ಕಂಥದಕ್ಕೆ ನಾವು ಸಿದ್ಧ ಇದ್ದೇವೆ. ಈ ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆಲುವಿಗೋಸ್ಕರ ಜಿದ್ದಿನ ಪ್ರಚಾರ ಕೂಡ ನಡೀತಾ ಇದೆ. ಕೆಆರ್ಪೇಟೆಯಲ್ಲಿ ಸಿದ್ದರಾಮಯ್ಯನವರು, ಹುಣಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡಿದ್ರು. ಕೆಆರ್ಪೇಟೆ ಬಿಜೆಪಿ ಅಭ್ಯರ್ಥಿಯನ್ನ ನಾರಾಯಣಗೌಡರಿಗೆ ಪಾಠ ಕಲಿಸಿ ಅಂತ ಸಿದ್ದರಾಮಯ್ಯನವರು ಕರೆ ಕೊಟ್ಟರು. ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆಲುವಿಗಾಗಿ ಜಿದ್ದಿ ಜೋರಾಗಿ ನಡೀತಾ ಇದೆ. ರಾಜಕೀಯ ನಾಯಕರುಗಳು ಸಮರಾಂಗಣಕ್ಕಿಳಿದು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಎಚ್ ಡಿ ಕುಮಾರಸ್ವಾಮಿ, ಸಿಎಂ ಪುತ್ರ ವಿಜಯೇಂದ್ರ ಸೇರಿ ನಾಯಕರುಗಳು ಅಭ್ಯರ್ಥಿಗಳ ಪರ ಮತಬೇಟೆಗಿಳಿದಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಚಂದ್ರಶೇಖರ್ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಪ್ರಚಾರ ನಡೆಸಿದ್ರು. ಕಿಕ್ಕೇರಿಗೆ ಆಗಮಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಅಭಿಮಾನಿಗಳು ಪುಷ್ಪಾರ್ಚನೆ, ಬೃಹತ್ ಸೇಬಿನ ಹಾರ ಹಾಕಿ ಸ್ವಾಗತ ಕೋರಿದ್ರು. ಮತಯಾಚನೆ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ತನಗೆ ಸವಾಲ್ ಹಾಕಿದ್ದ ಶ್ರೀರಾಮುಲು ಪೆದ್ದ ಅಂದ್ರು. ನಾರಾಯಣಗೌಡರಿಗೆ ಬಿಜೆಪಿ ದುಡ್ಡು ಬಂದಿದೆ, ಅವನಿಗೆ ತಕ್ಕ ಪಾಠ ಕಲಿಸಿ ಅಂದ್ರು. ರಾಮುಲು ಅಂತ ಒಬ್ಬ ಮಂತ್ರಿ ಇದ್ದಾರೆ ಪೆದ್ದ, ಅವ್ರು ಹೇಳ್ತಾರೆ ಅವರೆಲ್ಲ ಅನರ್ಹರು ಅಂತ ಹೇಳ್ಬೇಡ್ರಿ. ಸಿದ್ದರಾಮಯ್ಯ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಹೋಗವ್ರೆ, ಅದರಿಂದ ಇವರೆಲ್ಲ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಆ ನಾರಾಯಣಗೌಡರಿಗೆ ಬಿಜೆಪಿ ದುಡ್ಡು ಬಂದ್ಬಿಟ್ಟಾರೆ, ಏನ್ ಬೇಕಾದ್ರೂ ಖರ್ಚು ಮಾಡ್ತಾರೆ. ನಾನು ಕೇಳಿದ್ರೆ ಯುವಕರಿಗೆಲ್ಲ ಹಣ ಕೊಡ್ತಾ ಇದ್ದಾರೆ, ದಯಮಾಡಿ ನಿಮ್ಮ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿಯನ್ನ ಕೆಬಿ ಚಂದ್ರಶೇಖರ್ ಅವರಿಗೆ. ಮತ್ತೊಂದು ಕಡೆ ಕೆಆರ್ಪೇಟೆ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಪರ ಬಿವೈ ವಿಜಯೇಂದ್ರ ಪ್ರಚಾರ ನಡೆಸಿದ್ರು. ಸಂತೆಬಾಚನಹಳ್ಳಿ, ಕಿಕ್ಕೇರಿ ಸುತ್ತಮುತ್ತ ವಿಜಯೇಂದ್ರ ರ್ಯಾಲಿ ನಡೆಸಿದ್ರು. ನಾರಾಯಣಗೌಡರನ್ನ ಗೆಲ್ಲಿಸಿದ್ರೆ ಈ ಭಾಗದ ಮಂತ್ರಿ ಆಗ್ತಾರೆ ಅಂತ ವಿಜಯೇಂದ್ರ ಹೇಳಿದ್ರು. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಬರುವಂತ ದಿನಗಳಲ್ಲಿ ನಾರಾಯಣಗೌಡ ಕ್ಷೇತ್ರದ ಶಾಸಕರಾಗಿ, ಮಂತ್ರಿಯಾಗಿ
ಅಭಿವೃದ್ಧಿಯ ಕಂತು ನೆರವೇರಿಸಲು ಕಾಣ್ತಾ ಇದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾತನ್ನ ನಾನು ಬಹಳ ಆತ್ಮವಿಶ್ವಾಸವನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇನ್ನು ಹುಣಸೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೋಮಶೇಖರ್ ಪರ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಚಾರ ನಡೆಸಿದ್ರೆ ಬಿಜೆಪಿ ಅಭ್ಯರ್ಥಿ ಎಚ್ ವಿಶ್ವನಾಥ್ ಪರ ವಿ ಸೋಮಣ್ಣ ಮತಯಾಚಿಸಿದ್ರು. ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಚುನಾಯಿತರಾದರು. ಇವತ್ತು ನಮ್ಮೆಲ್ಲರಿಗೂ ಮೋಸ ಮಾಡಿ ಇವತ್ತು ಈ ಒಂದು ಉಪಚುನಾವಣೆಗೆ ಕಾರಣಕರ್ತರಿದ್ದಾರೆ. ನಾವೆಲ್ಲ ಪಕ್ಷಾಂತರಿಗಳೇ, ಆದ್ರಿಂದ ಇವ್ರಿಗೊಂದು ಕೋಡ್ ಕೊಟ್ಟಿರ್ಬೋದು, ನಮ್ಗೆ ಕೋಡ್ ಕೊಡದೋಗಿರ್ಬೋದು, ಆದ್ರೆ ಸ್ವಾಭಿಮಾನ ಇದೆಯಲ್ಲ, ಇವೆಲ್ಲಕ್ಕಿಂತ ದುಡ್ಡು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಬೆಂಗಳೂರು ಕಡೆ ನೋಡೋಣ. ಇಲ್ಲಿ 3 ಕ್ಷೇತ್ರಗಳಲ್ಲಿ ಇವತ್ತು ಪ್ರಚಾರದಲ್ಲಿ ಸ್ಟಾರ್ಸ್ ಮೆರುಗು ಕೂಡ ಇತ್ತು. ಯಶವಂತಪುರದಲ್ಲಿ ಜಗ್ಗೇಶ್ ಪ್ರಚಾರ ಮಾಡಿದರೆ, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತಾರಾ ಬಿಜೆಪಿ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ್ರು. ಕಾಂಗ್ರೆಸ್ ನಾಯಕರ ವಾಗ್ದಾಳಿಗೆ ಸೋಮಶೇಖರ್ ಸವಾಲ್ ಕೂಡ ಹಾಕಿದ್ರು. ಉಪಚುನಾವಣೆಯ ಸಮರಕ್ಕೆ ಸ್ಯಾಂಡಲ್ವುಡ್ ಟಚ್. ಅಭ್ಯರ್ಥಿಗಳ ಪರ ಸಿನಿ ಸ್ಟಾರ್ಸ್ ಕ್ಯಾಂಪೇನ್. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತಾರಾ, ಚಿಕ್ಕಬಳ್ಳಾಪುರದಲ್ಲಿ ಭುವನ್, ಹರ್ಷಿಕಾ. ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಪ್ರಚಾರ ರಂಗೇರಿತ್ತು. ಗೋಪಾಲಯ್ಯ ಪರ ಪರಿಷತ್ ಸದಸ್ಯೆ ತಾರಾ ಮತಯಾಚಿಸಿದ್ರು. ಈ ವೇಳೆ ಗೋಪಾಲಯ್ಯ ಖಂಡಿತ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇತ್ತ ಯಶವಂತಪುರದಲ್ಲಿ ಹಾವು ಮುಂಗುಸಿ ಅಂತಿದ್ದ ಸೋಮಶೇಖರ್ ಹಾಗೂ ಜಗ್ಗೇಶ್ ಇಬ್ರು ಜಂಟಿಯಾಗಿ ಪ್ರಚಾರ ಮಾಡಿದ್ರು. ಕೆಂಗೇರಿ ಉಪನಗರದಿಂದ ಬೈಕ್ ರ್ಯಾಲಿ ಮಾಡಿ ಮತಬೇಟೆ ನಡೆಸಿದ್ರು. ಈ ವೇಳೆ ಸೋಮಶೇಖರ್ ಕಾಂಗ್ರೆಸ್ಗೆ ಸವಾಲು ಹಾಕಿದ್ರು. ಇವ್ರ ನಾಮಿನೇಷನ್ ಮತ್ತೆ ಕೆಲವು ಕಾರ್ಯಕ್ರಮಕ್ಕೆ ನಾನು ಬರಕ್ ಆಗ್ಲಿಲ್ಲ. ನಾನು ಇವ್ರ ಹತ್ರ ಮಾತಾಡಿದ್ದೆ, ಈ ತರ ಹಿಂಗಿದೆ ಅಂತ. ಅದು ಸ್ವಲ್ಪ ಬೇರೆ ತರಹದ ಏನೋ ಅಸಮಾಧಾನ ಅನ್ನೋ ಒಂದು. ನಾನು ಎಲ್ಲರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ, ನಾನು ಮೇಲ್ನೋಟದಲ್ಲಿ ಒಬ್ಬ ನಟ ಇರಬಹುದು, ಆದ್ರೆ ಆಂತರ್ಯದಲ್ಲಿ ನಾನೊಬ್ಬ ಸ್ಥಿತಪ್ರಜ್ಞ. ಇತ್ತ ಜಿದ್ದಿನ ಕಣವಾಗಿರೋ ಗೋಕಾಕ್ನಲ್ಲಿ ಕೈ ಅಭ್ಯರ್ಥಿ ಲಖನ್ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಮಂತ್ರಿಯಾಗಿದ್ದವನು ಡಿಸಿಎಂ ಆಗಲು ಈ ಚುನಾವಣೆ ನಡೀತಾ ಇದೆ ಅಂತ ಟಾಂಗ್ ಕೊಟ್ರು. ಇದಕ್ಕೆ ಉಮೇಶ್ ಕತ್ತಿ ರಮೇಶ್ಗೆ ಡಿಸಿಎಂ ಪಟ್ಟ ಸಿಕ್ಕರೆ ನಮಗೆ ಸಂತೋಷ ಅಂತ ತಿರುಗೇಟ್ ಕೊಟ್ರು. ನೋಡಿ, ರಾಜ್ಯ ನಾಯಕರು ನಮ್ಮ ಸತೀಶ್ ಜಾರಕಿಹೊಳಿ ಇದ್ದಾರೆ, ಇವರಿದ್ರಲ್ಲ ಮಂತ್ರಿ, ಮತ್ತೆ ಇನ್ನೇನು ಡಿಸಿಎಂ ಆಗೋದ? ಮಂತ್ರಿ ಇದ್ರೀಗ ಈ ಹೊಸದಿಗೆ ಇಲೆಕ್ಷನ್ ಬತ್ತ ಯಾರಂದ ಡಿಸಿಎಂ ಆಗೋ ಸಲ ಮಂತ್ರಿ ಬತ್ತ. ಈಗ ಮಂತ್ರಿನೇ ಇದನ್ನ ಮಾಡ್ಬೋದು, ಡಿಸಿಎಂ ಹೆಂಗಾಗೋದ? ಡಿಸಿಎಂ ಆಗ್ಬೇಕು ಆಸೆ, ಡಿಸಿಎಂ ಆಗಲಿ. ಈ ಭಾಗದಲ್ಲಿ ಡಿಸಿಎಂ ಸಿಕ್ಕರೆ ನಮ್ಮೆಲ್ಲರೂ ಸಂತೋಷ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಪರ ಮುರಳೀಧರ್ ರಾವ್ ಪ್ರಚಾರ ಮಾಡಿದ್ರು. ಹಾಗೆ ನಟ ಭುವನ್, ಹರ್ಷಿಕಾ ಪುಣಚ್ಚ, ದಿಗಂತ್ ಸಹ ಸುಧಾಕರ್ಗೆ ಮತ ನೀಡುವಂತೆ ರ್ಯಾಲಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಪಚುನಾವಣೆಯ ಅಖಾಡದಲ್ಲಿ 3 ಪಕ್ಷಗಳಲ್ಲೂ ಕೂಡ ತಂತ್ರ, ರಣತಂತ್ರ, ಪ್ರತಿತಂತ್ರ ಎಲ್ಲವನ್ನೂ ನಡೆಸುತ್ತಿದ್ದಾರೆ. ಆದರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಮಾತ್ರ ಸಿದ್ದರಾಮಯ್ಯವರು ಬಿಟ್ಟರೆ ಬೇರೆ ಯಾವ ಹಿರಿಯ ನಾಯಕರು ಕೂಡ ಕಾಣಿಸ್ಕೊಳ್ತಿಲ್ಲ. ಪ್ರಚಾರಕ್ಕೆ ಬನ್ನಿ, ದಿನಕ್ಕೊಂದು ಕಾರಣ ಕೊಡ್ತಿದ್ದಾರಂತೆ. ಕರೆದರೆ ಇದರಿಂದ ಬೇಸತ್ತ ದಿನೇಶ್ ಗುಂಡೂರಾವ್ ಹೈಕಮಾಂಡ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಅಸಮಾಧಾನ ಶಮನಕ್ಕೆ ನಾಳೆ ಸ್ವತಃ ಕೆಸಿ ವೇಣುಗೋಪಾಲ್ ಎಂಟ್ರಿ ಕೊಡ್ತಿದ್ದಾರೆ. ಬಿಜೆಪಿ ಸರ್ಕಾರ 3.5 ವರ್ಷ ಇರಬೇಕು ಅಂತ, ಅದಕ್ಕಾಗಿ 15 ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ. ಸಣ್ಣಪುಟ್ಟ ವ್ಯತ್ಯಾಸಗಳು ಇರೋದು ಸಹಜ. 15 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ. ಅನರ್ಹರ ಪಾಲಿಗೆ ಅದೃಷ್ಟ ಪರೀಕ್ಷೆ. ಸರ್ಕಾರಕ್ಕೆ ಮಾತ್ರ ಅಳಿವು ಉಳಿವಿನ ಪ್ರಶ್ನೆ. ಹೀಗಾಗಿ ರಾಜಾಹುಲಿ ಯಡಿಯೂರಪ್ಪ ಗೆಲ್ಲಲು ರಣತಂತ್ರ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಮಾತ್ರ ಸೈಲೆಂಟ್ ಆಗಿದೆ. ಸಿದ್ದರಾಮಯ್ಯ ಬಿಟ್ರೆ ಬೆರಳೆಣಿಕೆ ನಾಯಕರು ಮಾತ್ರ ಅಖಾಡದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹಿರಿಯ ನಾಯಕ ಡಿಕೆಶಿ ಅಲ್ಲಲ್ಲಿ ಕಾಣಿಸ್ಕೊಂಡ್ರೆ, ಪರಮೇಶ್ವರ್ ಎನ್ಟಿ ಮಾತ್ರ ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರೋದು ಸಹಜ. ರಾಜಕಾರಣ ಅಂತಂದ್ಮೇಲೆ ಇಂಥದ್ದೆಲ್ಲ ಇರಲಿಕ್ಕೆ ಬೇಕು. ಅದನ್ನೇ ರಾಜಕಾರಣ ಅನ್ನೋದು. ನಾನು ಕೂಡ ಭಾಗವಹಿಸ್ತೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ಷೇತ್ರಗಳಿಗೆ ನಾನು ಭಾಗವಹಿಸ್ತೇನೆ. ಹಿರಿಯ ನಾಯಕರ ಅಲಭ್ಯತೆ ಕಾಂಗ್ರೆಸ್ನ ಟೆನ್ಷನ್ ಹೆಚ್ಚಿಸಿದೆ. ಮೇಲಾಗಿ ಸಿದ್ದರಾಮಯ್ಯ ಅವರ ಮೇಲಿನ ಜಿದ್ದಿಗೆ ಪರಮೇಶ್ವರ್ ಎನ್ ಟೀಮ್ ಬರ್ತಿಲ್ಲ ಅನ್ನೋ ಮಾತು ಇದೆ. ಇವೆಲ್ಲ ರಿಪೋರ್ಟ್ ಅನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ಇನ್ನು ದಿನೇಶ್ ಕೊಟ್ಟಿರುವ ರಿಪೋರ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ನ ಹಿರಿಯ ನಾಯಕರು ಜವಾಬ್ದಾರಿ ತಗೊಳ್ತಾ ಇಲ್ಲ, ಅಭ್ಯರ್ಥಿಗಳ ಪರ ಪ್ರಚಾರಕ್ಕೂ ಬರ್ತಾ ಇಲ್ಲ, ಹಾಗೆ ಪಕ್ಷ ಸೂಚಿಸಿದ ಕೆಲಸಗಳನ್ನು ಮಾಡೋಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಕ್ಷುಲ್ಲಕ ಕಾರಣ ನೀಡಿ ಗೈರಾಗ್ತಾ ಇದ್ದಾರೆ ಅಂತ ದೂರು ನೀಡಿದ್ದಾರೆ. ಕಾಂಗ್ರೆಸ್ ಸೀನಿಯರ್ಸ್ ಬಂಡಾಯಕ್ಕೆ ಹೈಕಮಾಂಡ್ ಕೆಂಡ ಕಾರಿದ್ದು, ನಾಳೆ ಸಂಧಾನ ಮಾಡಲು ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ.
ಮುನಿಸಿಕೊಂಡಿರೋ ಹಿರಿಯ ನಾಯಕರ ಸಭೆ ಕರೆದು ಚರ್ಚೆಯನ್ನ ನಡೆಸಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಕಥೆಯಾದ್ರೆ ಇತ ಬಿಜೆಪಿ ಮಾತ್ರ ಬೈ ಎಲೆಕ್ಷನ್ಗೆ ಮಿಂಚಿನಂತೆ ರೆಡಿಯಾಗಿದೆ. 15 ಕ್ಷೇತ್ರಗಳನ್ನು ಗೆಲ್ಲಲು ಪಣ ತೊಟ್ಟಿರುವ ಬಿಎಸ್ವೈ ಪ್ರತಿದಿನ ತಮ್ಮ ಮನೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಮೇಲಾಗಿ ಬೆಂಗಳೂರಿನ 3 ಕ್ಷೇತ್ರಗಳನ್ನ ವಶಪಡಿಸಿಕೊಳ್ಳೋಕೆ ಮೇಯರ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಬಿಎಸ್ವೈ ಮೇಯರ್ಗೆ ನೀಡಿರೋ ಟಾಸ್ಕ್ಗಳನ್ನ ನೋಡೋದಾದ್ರೆ ಬೆಂಗಳೂರಿನ 3 ಕ್ಷೇತ್ರಗಳ ಗೆಲುವಿಗೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ತಮ್ಮ 101 ಕಾರ್ಪೊರೇಟರ್ಸ್ ಬಳಕೆಗೆ ಸೂಚನೆ ಕೊಟ್ಟಿದ್ದಾರೆ. ಮತದಾರರ ಬಳಿಗೆ ಹೋಗಲು ಈಗಾಗಲೇ ಬಿಬಿಎಂಪಿ ಸದಸ್ಯರಿಗೆ ಸೂಚಿಸಿದ್ದಾರೆ. ಎಲ್ಲಾ ಜಾತಿಯ ಮತದಾರರನ್ನು ಸೆಳೆಯಲು ಮೇಯರ್ಗೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಅಭಿಮಾನಿಗಳು ಅದ್ಧೂರಿ ಸ್ವಾಗತವನ್ನು ಕೋರಿದ್ರು. ಬೃಹತ್ ಸೇಬಿನ ಹಾರವನ್ನು ಹಾಕಿ ವೆಲ್ಕಮ್ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ, ಕುಸುಮಾ ಶಿವಳ್ಳಿ, ಶ್ರೀನಿವಾಸ್ ಮಾನೆ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಮ್ಮ ಸರ್ಕಾರ ಹೋದ್ಮೇಲೆ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಬಂದಿದ್ದೀನಿ. ಒಳ್ಳೆಯ ಆಪರೇಷನ್ ಮಾಡಿ ಬಿಜೆಪಿ ಸರ್ಕಾರ ರಚಿಸಿದ್ದಾರೆ. ಅನರ್ಹರು ನಮ್ಮನ್ನೇ ಬಿಟ್ಟಿಲ್ಲ, ಇನ್ನು ಬಿಜೆಪಿಯವರನ್ನ ಬಿಡ್ತಾರಾ ಅಂತ ವ್ಯಂಗ್ಯ ಕೂಡ ಆಡಿದ್ರು. ಆದರೆ ನನಗೆ ಯಾರು ನೋವು ಕೊಟ್ಟಿದ್ದಾರೆ ಅವರೇ ನನಗೆ ಮಾರ್ಗದರ್ಶಕರು. ನಂಬಿಸಿದವರು ಮೋಸ ಮಾಡಿದ್ದಾರೆ, ನಮ್ಮ ಸ್ನೇಹಿತರು ಅವರೇ ನಮ್ಮ ಗುರುಗಳು ಅಂದ್ಕೊಂಡಿದ್ದೀನಿ. ಕಷ್ಟ ಕೊಟ್ಟವರೇ ನನ್ನ ಹಿತೈಷಿಗಳು ಅಂದ್ಕೊಂಡಿದ್ದೇನೆ. ಕಾಲುಗಳೇ ಎಡಾಕ್ಬಿಟ್ಟಿದ್ದಾರೆ, ಅವರೇ ನನಗೆ ಶಕ್ತಿದಾತರು ಅಂದ್ಕೊಂಡಿದ್ದೇನೆ. ಮಾಜಿ ಗುರು ಶಿಷ್ಯರ ಮಧ್ಯೆ ಸಾಲದ ಕದನವೇ ನಡೀತಾ ಇದೆ. ಎಂಟಿಬಿ ನಾಗರಾಜ್, ನಾನು ಸಾಲ ಕೊಟ್ಟಿದ್ದೀನಿ ಅಂತಾರೆ. ಇದಕ್ಕೆ ಸಿದ್ದರಾಮಯ್ಯವರು ತಿರುಗೇಟು ಕೊಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ಎಂಟಿಬಿ ಸಾಲ ಕೊಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಇತ್ತ ಕೆವೈ ನಂಜೇಗೌಡ ಸಹ ಎಂಟಿಬಿಗೆ 2 ಕೋಟಿ ಸಾಲ ಕೊಡಬೇಕು, ಕೊಡ್ತೇನೆ ಅಂದರು. ಅವರು ಸುಳ್ಳು ಹೇಳೋದಾದ್ರೆ ಕೊಟ್ಟಿದ್ದೀನಿ ಇಲ್ಲ ಅಂತ ಜನಗಳಿಗೆ ಗೊತ್ತಾಗೋದು ದೇವ್ರಿಗೆ ಗೊತ್ತು. ಆ ದೇವರೇ ನೋಡ್ಕೊಂಡ್ಲಿ ಅವ್ರನ್ನ. ನಿಮ್ಮಿಂದ ಸಾಲ ತಗೊಂಡಿಲ್ಲ, ನೀರು ತಗೊಂಡಿಲ್ಲ, ನಾವು ಯಾವ ರೀತಿ ಸಪೋರ್ಟ್ ಕೊಟ್ಟಿಲ್ಲ. ಕೊಡ್ತೀನಿ, ಇದು ನಾಳೆ ಆಗೋಗಲ್ಲ. ಈಗ ಡೀಟೇಲ್ಸ್ ಕೊಡ್ತೀನಿ, ನಿಮ್ಮ ಕೈಗೆ ಹಾಕಿಲ್ಲ. ನಂಬರು ಗಿಂಬರು ಟ್ರಾನ್ಸ್ಫರ್ ಆಗಿರೋದು, ಚೆಕ್ ನಂಬರ್ ಎಲ್ಲ ಕೊಡ್ತೀನಿ. ಎಂಟಿಬಿ ಸಾಲ ಕೊಟ್ಟವನೇ ಅವರಿಗೆ. ಸಾಲ ಕೊಟ್ಟವನೇ. ಈಗ ಈ ಆಪರೇಷನ್ ಕಮಲದಲ್ಲಿ ಸಾಲ ಕೊಟ್ಟವನು ಎಂಟಿಬಿ ನಾಗರಾಜ್ ಒಂದೇ ಆ ಕೇಸ್ನಲ್ಲಿ ಮಾತ್ರ ಸಾಲ ಕೊಟ್ಟಿದ್ದಾರೆ. ನಾವು ಭಯ ಬಿದ್ದು ಇದ್ದೋರಲ್ಲ, ನಿಜ. ನನಗೂ ಕೂಡ ದುಡ್ಡು ಕೊಟ್ಟಿದ್ರು, ನನಗೆ ಅಲ್ಲಕ್ಕೆಲ್ಲ ಗೊತ್ತು. ನನಗೆ 3 ಕೋಟಿ ದುಡ್ಡು ಕೊಟ್ಟಿದ್ದು ನಿಜ. 1 ಕೋಟಿ ವೈಯಕ್ತಿಕವೇ ನಾನು ಸಾಲ ತಗೊಂಡಿದ್ದೆ. 2 ಕೋಟಿ 40 ಫಂಡ್ ಅಂತ ಸಿದ್ದರಾಮಯ್ಯವ್ರು ಕೊಡಿಸಿದ್ರು ನನಗೆ. ಎಂಟಿಬಿಗೆ ಹೇಳ್ತೀನಿ ತಗೊಳಪ್ಪ ನಂಜೇಗೌಡ ಅಂತ. ಅದು ಎಷ್ಟು ಚೆನ್ನಾಗಿತ್ತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಗೆ 2 ಕೋಟಿ ಕೊಟ್ಟಿದ್ದ 40 ಫಂಡ್ ನಾನು ಕೊಟ್ಟಿದ್ದೆ.